ಹಾಯ್ ಎವ್ರಿವನ್, ವೆಲ್ಕಮ್ ಟು ಡೇ 5 ಆಫ್ ದ ಆಟೋಮೇಷನ್ ಟೆಸ್ಟಿಂಗ್ ಸೀರೀಸ್. ಇವತ್ತು ನಾವು ಬ್ರೌಸರ್ ಕಮ್ಯಾಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಡ್ರೈವರ್ ಡಾಟ್ ಗೆಟ್. ಈ ಡ್ರೈವರ್ ಡಾಟ್ ಗೆಟ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನಾವು ವೆಬ್ಸೈಟನ್ನು ಓಪನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಈ ಬ್ರ್ಯಾಕೆಟ್ಸಲ್ಲಿ ನಾವು ಪರ್ಟಿಕ್ಯುಲರ್ ಗೂಗಲ್ದಾಗಲಿ ಯಾವುದಾದ್ರೂ W3 ಸ್ಕೂಲ್ಸ್ದಾಗಲಿ URL ಹಾಕಿದರೆ ಸೊ ಈ ಪರ್ಟಿಕ್ಯುಲರ್ ಬ್ರೌಸರು ಓಪನ್ ಆಗುತ್ತೆ. ಅದೇ ಥರ ನಾವು ಎರಡನೇದಾಗಿ ಡ್ರೈವರ್ ಡಾಟ್ ಗೆಟ್ ಟೈಟಲ್. ಸೊ ಈ ಗೆಟ್ ಟೈಟಲ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕರೆಂಟ್ ಪೇಜ್ದು ಟೈಟಲ್ನ ಪಡೆಯೋಕ್ಕೆ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಕ್ರೋಮನ್ನು ಓಪನ್ ಮಾಡಿದ್ದೆ. ಸೊ ನನಗೆ ಕ್ರೋಮ್ ಅನ್ನೋ ಹೆಡ್ಡಿಂಗ್ ಏನಾದರೂ ಸಿಗುತ್ತಲ್ಲ, ಸೊ ಆ ಪರ್ಟಿಕ್ಯುಲರ್ ಟೈಟಲ್ನ ನಾನು ಪಡ್ಕೊಳ್ಬೇಕು ಅಂದರೆ ಡ್ರೈವರ್ ಡಾಟ್ ಗೆಟ್ ಟೈಟಲ್ನ ಯೂಸ್ ಮಾಡ್ತೀನಿ. ಸೊ ಮೂರನೇದಾಗಿ ಡ್ರೈವರ್ ಡಾಟ್ ಕ್ಲೋಸ್. ಸೊ ಈ ಡ್ರೈವರ್ ಡಾಟ್ ಕ್ಲೋಸ್ ಮತ್ತು ಡ್ರೈವರ್ ಡಾಟ್ ಗೆಟ್ ಇಂಪಾರ್ಟೆಂಟ್. ಸೊ ಇದು ಪ್ರತಿ ಇಂಟರ್ವ್ಯೂವಲ್ಲಿ ಕೇಳ್ತಾರೆ. ಇವಾಗ ಈ ಡ್ರೈವರ್ ಡಾಟ್ ಕ್ಲೋಸ್ ಏನು ಮಾಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಒಂದು ವೆಬ್ಸೈಟ್ನ ಓಪನ್ ಮಾಡಿರ್ತೇನೆ. ಸೊ ನಾನು ಯಾವುದೇ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದರ ಇಂಟರ್ಲಿಂಕ್ ಆಗಿ ಇನ್ನೊಂದು ಟ್ಯಾಬ್ ಏನಾದರೂ ಓಪನ್ ಆದರೆ ಪಕ್ಕದಲ್ಲಿ, ಸೊ ಇವಾಗ ನಾನು ಆ ಟ್ಯಾಬಲ್ಲಿ ಇರ್ತೇನೆ. ಫಸ್ಟ್ ಟ್ಯಾಬಲ್ಲಿ ಇರಲ್ಲ, ನಾನು ಸೆಕೆಂಡ್ ಟ್ಯಾಬಲ್ಲಿ ಇರ್ತೇನೆ. ಸೊ ಆವಾಗ ನಾನು ಡ್ರೈವರ್ ಡಾಟ್ ಕ್ಲೋಸ್ ಅಂತ ಕೊಟ್ಟಾಗ ಆ ಸೆಕೆಂಡ್ ಟ್ಯಾಬ್ ಮಾತ್ರ ಕ್ಲೋಸ್ ಆಗುತ್ತೆ, ಬಟ್ ಫಸ್ಟ್ ಟ್ಯಾಬ್ ಏನು ಕ್ಲೋಸ್ ಆಗಲ್ಲ. ಸೊ ಇದು ಪೇರೆಂಟ್ ಮತ್ತು ಚೈಲ್ಡ್ ಥರ ಆ್ಯಕ್ಟ್ ಆಗುತ್ತೆ. ಸೊ ನಾನು ಬೈ ಚಾನ್ಸ್ ಆಗಿ ಏನಾದರೂ ಚೈಲ್ಡ್ ಟ್ಯಾಬ್ ಮೇಲಿದ್ದರೆ ಓನ್ಲಿ ಚೈಲ್ಡ್ ಟ್ಯಾಬ್ ಮಾತ್ರ ಕ್ಲೋಸ್ ಆಗುತ್ತೆ, ಪೇರೆಂಟ್ ಟ್ಯಾಬ್ ಮಾತ್ರ ಕ್ಲೋಸ್ ಆಗಲ್ಲ. ಸೊ ಇವಾಗ ಡ್ರೈವರ್ ಡಾಟ್ ಕ್ವಿಟ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇವಾಗ ಫಸ್ಟ್ ಟ್ಯಾಬ್, ಸೆಕೆಂಡ್ ಟ್ಯಾಬ್, ಥರ್ಡ್ ಟ್ಯಾಬ್, ಇವಾಗ 3 ಟ್ಯಾಬ್ಸ್ ಓಪನ್ ಆಗಿರುತ್ತೆ. ಇವಾಗ ಕರೆಂಟ್ಲಿ ನಾನು ಥರ್ಡ್ ಟ್ಯಾಬಲ್ಲಿದ್ದೆ. ಸೊ ನಾನು ಇವಾಗ ಡ್ರೈವರ್ ಡಾಟ್ ಕ್ವಿಟ್ ಅಂತ ಕೊಟ್ಟರೆ, ಇವಾಗ ನೀವು ಫಸ್ಟ್ ಟ್ಯಾಬಲ್ಲಿರಲಿ, ಸೆಕೆಂಡ್ ಟ್ಯಾಬಲ್ಲಿರಲಿ, ಥರ್ಡ್ ಟ್ಯಾಬಲ್ಲಿರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಟ್ಯಾಬ್, ಎವ್ರಿಥಿಂಗ್ ಇಟ್ ವಿಲ್ ಕ್ಲೋಸ್, ನಾಟ್ ಲೈಕ್ ಡ್ರೈವರ್ ಡಾಟ್ ಕ್ಲೋಸ್. ಈ ಡ್ರೈವರ್ ಡಾಟ್ ಕ್ಲೋಸಲ್ಲಿ ಯಾವ ಥರ ಅಂದರೆ, ನೀವು ಯಾವುದು ಪರ್ಟಿಕ್ಯುಲರ್ ಟ್ಯಾಬ್ ಮೇಲೆ ಇರ್ತೀರೋ ಅದು ಮಾತ್ರ ಕ್ಲೋಸ್ ಆಗುತ್ತೆ, ಬಟ್ ಡ್ರೈವರ್ ಡಾಟ್ ಕ್ವಿಟ್ಟಲ್ಲಿ ಎಲ್ಲದೂ ಕ್ಲೋಸ್ ಆಗುತ್ತೆ.